ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಫುಲ್ ಮಳೆ ಬರ್ತಾಯಿತ್ತು, ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನಂತೂ ಬಾಲ್ಕನಿನಲ್ಲಿ ಒಂದಷ್ಟೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿ, ಅಪ್ಪು ಕೂಡ ಮಲ್ಕೊಂಡಿದ್ದ. ಸರಿ, ಹೊರಗಡೆ ತುಂಬ ಜೋರು ಮಳೆ ಬರ್ತಿದೆಯಲ್ಲ, ಬಟ್ಟೆ ಬೇರೆ ಒಣಗಾಕಿದ್ದೆ ಅಂತ ಅಂದ್ಬಿಟ್ಟು ಬಂದರೆ ಅಷ್ಟೊತ್ತಿಗೆ ಆಗಲೇ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿತ್ತು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ನಾಳೆ ಬಿಸಿಲು ಬರುತ್ತೆ, ಆವಾಗ ಡ್ರೈ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಸೊ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬಟ್ಟೆ ಎಲ್ಲ ಹೇಗಿದ್ರೂ ನೆಂದೋಗಿತ್ತಲ್ವ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನೇನು ಮತ್ತೆ ತಗೊಳ್ಳೋಕೆ ಹೋಗಲಿಲ್ಲ. ಇನ್ನು ಸಂಜೆ ಟೈಮಲ್ಲಿ ನಂಗೆ ಒಂದು ಸ್ವಲ್ಪ ಕಾಫಿ ಕುಡಿಯೋ ಅಭ್ಯಾಸ ಅಂತ ಹೇಳ್ಬೋದು. ಬೆಳಗ್ಗೆ ಮಿಸ್ ಆದ್ರೂ ಸಂಜೆ ಮಿಸ್ ಮಾಡಲ್ಲ, ಯೂಶ್ವಲಾಗಿ ಕಾಫಿ ಮಾಡ್ಕೊಳ್ತೀನಿ. ಅದರಲ್ಲೂ ಕೂಡ ನನಗೆ ಲೆವಿಸ್ಟಾ ಕಾಫಿ ಪೌಡರ್ ಅಂದರೆ ತುಂಬ ಇಷ್ಟ. ಸೊ ಆ ಫ್ಲೇವರಿಗೋಸ್ಕರನಾದರೂ ಸಂಜೆ ಕಾಫಿ ಕುಡಿಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಳ್ತೀನಿ. ಮನೆಯಲ್ಲೂ ಕೂಡ ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತು. ಡಿಮಾರ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಕೊನೆಗೆ ಹೋಗೋದಕ್ಕೆ ಆಗಲಿಲ್ಲ ಇವತ್ತು. ಇನ್ನು ನಾಳೆ ಇಲ್ಲ ನಾಡಿದ್ದು ಹಾಗೆ ನನ್ನ ತಮ್ಮನ ಜೊತೆ ಡಿಮಾರ್ಟ್ಗೆ ಹೋಗ್ಬಿಟ್ಟು ಬರಬೇಕು. ಇನ್ನು ಸಂಜೆ ಹೋಗೋಣ ಅಂತಂದರೆ ಇವಾಗ ಸಂಜೆ ಯಾವಾಗಲೂ ಜಿಡಿ ಮಳೆ ಬರ್ತಾ ಇರುತ್ತೆ. ಇನ್ನು ಅವಾಗ ಹೋಗ್ಬೇಕಂತ ಅನ್ಸೋದೇ ಇಲ್ಲ ಮಳೆ ಬರೋ ಟೈಮಲ್ಲಿ ಎಲ್ಲೂ ಹೊರಗಡೆ. ಸೊ ಕಾಫಿ ಮಾಡಿಕೊಂಡು ಇವಾಗ ನೆಮ್ಮದಿಯಾಗಿ ಕೂತ್ಕೊಂಡು ಒಂದಷ್ಟು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಕಾಫಿ ಕುಡಿತೀನಿ. ನನಗೆ ನನ್ನ ಒಂದು ಮೀ ಟೈಮ್ ಅನ್ನೋದು ತುಂಬ ಇಷ್ಟ ಆಗುತ್ತೆ. ನನಗೆ ಒಬ್ಬಳೇ ಇರೋದು ಕೂಡ ಅಷ್ಟೇ ಇಷ್ಟ ಅಂತ ಹೇಳ್ಬೋದು. ಏನೋ ಗೊತ್ತಿಲ್ಲ, ಅದೊಂಥರ ನನಗೆ ನೆಮ್ಮದಿಯಾಗಿದ್ದೀನಿ ಅನ್ನೋ ಥರ ಅನಿಸುತ್ತೆ. ಮತ್ತು ಆರಾಮಾಗಿ ಇವಾಗ ನನಗೆ ಹೆಂಗಾಗುತ್ತೋ ಹಾಗೆ ನಾನು ಕೂಡ ರೆಸ್ಟ್ ಮಾಡ್ತೀನಿ, ಮತ್ತು ಟಿ ವಿ ನೋಡ್ತೀನಿ, ಒಂದಷ್ಟು ಮೂವೀಸ್ ಎಲ್ಲ ನೋಡ್ತೀನಿ. ನನಗೆ ಆ ಥರ ಒಂದು ರೂಟೀನ್ ಇಷ್ಟ ಆಗಿಬಿಟ್ಟಿದೆ ಇವಾಗ. ಹಾಗಾಗಿ ನಾನು ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡೋದಕ್ಕಾಗ್ತಿಲ್ಲ. ಯಾವಾಗಾಗುತ್ತೋ ಆವಾಗ ಒಂದಷ್ಟು ವಿಡಿಯೋಸ್ ಎಲ್ಲ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರ, ಯಾಕೆ ನೀವು ರೆಗ್ಯುಲರಾಗಿ ವ್ಲಾಗ್ ಆಗ್ತಾಯಿಲ್ಲ ಅಂತ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅರ್ಧ ಈ ಟೈಮಲ್ಲಿ ನನಗೆ ವಿಡಿಯೋಸ್ ಮಾಡ್ಕೊಳ್ಬೇಕು ಅನ್ನೋದು ಅಷ್ಟಾಗಿ ಆಗ್ತಾಯಿಲ್ಲ. ಜೊತೆಗೆ ನೋಡೋಣ, ಒಂದು ಸ್ವಲ್ಪ ದಿನ ನನಗೆ ನಾನೇ ಟೈಮ್ ಕೊಟ್ಟು ಅದಾದಮೇಲೆ ನಾನು ಏನು ವಿಡಿಯೋಸ್ ಎಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ನನಗೆ ನಾನೇ ಬ್ರೇಕ್ ತೊಗೊಳ್ತಾ ಇದ್ದೀನಿ ಅಷ್ಟೇನೆ. ಇನ್ನು ಈಗ ಟಿ ವಿ ನೋಡಿಕೊಂಡು ನಾನು ಕೂಡ ನನ್ನ ಕಾಫಿನ ಎಂಜಾಯ್ ಮಾಡ್ತಾಯಿದ್ದೀನಿ. ಇವಾಗ ಕಾಫಿ ಕುಡಿದಿದ್ದಾಯಿತು. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತ್ಕೊಂಡಿದ್ದೆ. ಇನ್ನು ನಾಳೆ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಇಡ್ಲಿಗೆ ಅಂತ ಅಕ್ಕಿ ನೆನೆ ಹಾಕಿದ್ದೆ. ಸೊ ಅದನ್ನೆಲ್ಲನೂ ಕೂಡ ಗ್ರೈಂಡ್ ಮಾಡಿ ಇಡಬೇಕು. ಹಾಗೆಯೇ ಇವಾಗ ಒಂದಷ್ಟು ಅಡುಗೆ ಮನೆಯಲ್ಲಿ ಕೂಡ ಕೆಲಸ ಇದೆ. ನಾನು ಕೂಡ ಸಂಜೆ ಅಡುಗೆ ಮಾಡಬೇಕು. ಸೊ ಅದು ಕೂಡ ಇನ್ನೂ ಬಾಕಿ ಇದೆ. ಮಧ್ಯಾಹ್ನನೇ ಮಾಡ್ಕೊಂಬಿಟ್ಟಿದ್ದಿದ್ರೆ ನಂಗೆ ಅಷ್ಟಾಗಿ ಕಷ್ಟ ಅಂತ ಅನಿಸ್ತಿರ್ಲಿಲ್ಲ. ಬಟ್ ಇವತ್ತು ಏನಾಯಿತು ಅಂತಂದರೆ ಹಿಂದಿನ ದಿನದ ಸಾಂಬಾರಿತ್ತು, ಹಾಗಾಗಿ ಅದೇ ಮ್ಯಾನೇಜ್ ಆಗೋಯಿತು. ಇನ್ನು ಮಧ್ಯಾಹ್ನ ಏನು ಸಾಂಬಾರು ಮಾಡಲೇಬೇಕು ಅನ್ನೋ ಥರ ಏನಿರಲಿಲ್ಲ. ಸೊ ಅದೇ ಸಾಂಬಾರು ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಅದೇ ಊಟ ಮಾಡಿಕೊಂಡೆ. ಇನ್ನು ಈಗ ಸಂಜೆ ಅಂತೂ ಆ ಸಾಂಬಾರು ಆಗೋದಿಲ್ಲ, ಇವಾಗ ಅಡುಗೆ ಮಾಡಲೇಬೇಕು. ಸೊ ಕೆಲವೊಂದು ಟೈಮಲ್ಲಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಇದೇ ಮಾಡಬೇಕು, ಹಿಂಗೆ ಇರಬೇಕು ಅನ್ನೋ ಥರ ಏನೂ ಇಲ್ಲ. ಹಿಂದಿನ ದಿನ ಸಾಂಬಾರು ಇತ್ತು ಅಂತಂದರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಸೊ ಇವಾಗಲೂ ಕೂಡ ಅಷ್ಟೇ, ಏನಾದರೂ ನಾನು ಸಾಂಬಾರು ಮಾಡಿದ್ರೆ ಅದೇ ಸಾಂಬಾರು ಇರುತ್ತೆ ಅಲ್ವ. ಸೊ ಮಧ್ಯಾಹ್ನಕ್ಕೆ ನನಗೆ ಮಾರನೇ ದಿನಕ್ಕೆ ಆಗೋಗ್ಬಿಡುತ್ತೆ. ಇನ್ನು ನಾಳೆ ಇಡ್ಲಿ ಮಾಡ್ತಾ ಇರೋದ್ರಿಂದ ನಾನು ಅಂದ್ಕೊಂಡೆ ಏನಾದರೂ ಬೇಳೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು. ಮತ್ತು ಲಾಸ್ಟ್ ವ್ಲಾಗ್ನಲ್ಲಿ ಒಬ್ಬರು ಕೇಳ್ತಾ ಇದ್ರಿ, ಇವಾಗ ಪ್ರೆಸೆಂಟ್ ನಿಮ್ಮ ವೆಯ್ಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ನಿಜ ಹೇಳಬೇಕು ಅಂತಂದರೆ ನಾನು ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಲ್ಲಿ ಬಂದು ಸ್ವಲ್ಪ ವೆಯ್ಟ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಬಟ್ ಇವಾಗ ಆಲ್ಮೋಸ್ಟ್ ನನಗಿವಾಗ 4 ಮಂತ್ಸ್ ರನ್ನಿಂಗು. ಬಟ್ ಈಗ ನಾನು ಆಲ್ರೆಡಿ 5 kg ವೆಯ್ಟ್ ಲಾಸ್ ಆಗಿದ್ದೀನಿ. ನನಗೆ ಒಂಥರ ಆಶ್ಚರ್ಯ ಅಂತ ಹೇಳ್ಬೋದು. ಯಾಕಂದರೆ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ನನಗೆ ಈ ಥರ ಆಗಿರಲಿಲ್ಲ. ನಾನೇನು ವೆಯ್ಟ್ ಲಾಸ್ ಆಗಿರಲಿಲ್ಲ ಅಪ್ಪು ಪ್ರೆಗ್ನೆಂಟಲ್ಲಿ. ಪ್ರತಿ ತಿಂಗಳೂ ಕೂಡ ವೆಯ್ಟ್ ಗೇನ್ ಆಗ್ತಾಯಿದ್ದೆ. ಬಟ್ ಈ ಪ್ರೆಗ್ನೆನ್ಸಿನಲ್ಲಿ ನಾನೀಗ ಆಲ್ರೆಡಿ 5 kg ವೆಯ್ಟ್ ಲಾಸ್ ಆಗಿದ್ದೀನಿ. ಪ್ರತಿ ಸಲ ನಾನು ಡಾಕ್ಟರ್ ಹತ್ರ ಹೋದಾಗ ನಾನು ಕೇಳ್ತಾ ಇರ್ತೀನಿ, ಅಂದರೆ ಮಗು ಚೆನ್ನಾಗಿದೆಯಾ ತಾನೇ, ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ, ಇನ್ನೊಮ್ಮೆ ಸ್ಕ್ಯಾನಿಂಗ್ ಮಾಡಿಸ್ಲಾ ಅಂತೆಲ್ಲ ಕೇಳ್ತಿರ್ತೀನಿ. ಬಟ್ ಅವ್ರೇನಂತ ಹೇಳ್ತಾರೆ, ಏನು ಪರವಾಗಿಲ್ಲ, ಈಗ ಹೇಗಿದ್ರೂ NT ಸ್ಕ್ಯಾನ್ಗೆ ಹೋಗಬೇಕಲ್ಲ, ಸೊ ಆವಾಗಲೇ ಗೊತ್ತಾಗುತ್ತೆ ಬಿಡು
ಅಂತ. ನನಗೆ ಅದೊಂಥರ ಭಯ ಇದೆ, ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ, ಹೊಟ್ಟೆಲಿ ಮಗು ಚೆನ್ನಾಗಿ ಬೆಳೀತಾ ಇದೆಯಾ ಏನು ಅನ್ನೋದು ಒಂಥರ ಭಯ ಅಂತಲೇ ಹೇಳ್ಬೋದು. ಬಟ್ ನೋಡೋಣ, ಇನ್ನೇನು ಸ್ವಲ್ಪ ದಿನದಲ್ಲೇ ನನ್ನ ಸ್ಕ್ಯಾನಿಂಗ್ ಕೂಡ ಇದೆ, NT ಸ್ಕ್ಯಾನಿಂಗು. ಸೊ ಆಗ ಡಾಕ್ಟರ್ನ ಕೂಡ ಕೇಳ್ತೀನಿ ನಾನು, ಏನು ಹೇಳ್ತಾರೆ ಅಂತ ಗೊತ್ತಾಗತ್ತೆ. ಸೊ ಈ ಥರ ಇದೆ ಫ್ರೆಂಡ್ಸ್, ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ. ಇವಾಗ ಅಟ್ ಪ್ರೆಸೆಂಟ್ ನನ್ನ ವೆಯ್ಟ್ ಬಂದುಬಿಟ್ಟು 75 kg ಇದ್ದೀನಿ. ಸೊ ನಾನಂತೂ ಈ ಸಲ NT ಸ್ಕ್ಯಾನ್ಗೆ ಹೋಗೋದಕ್ಕೇ ಕಾಯ್ತಾಯಿದ್ದೀನಿ ಅಂತ ಹೇಳ್ಬೋದು. ಏನಾಗುತ್ತೋ ಏನು ಹೇಳ್ತಾರೋ ಡಾಕ್ಟರ್ ಅಂತ ಅಂದ್ಬಿಟ್ಟು ನೋಡೋಣ. ಎಲ್ಲ ಒಳ್ಳೇದಾಗಲಿ ಅಂತ ಅಷ್ಟೇ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು. ಯಾಕೆಂತ ಅಂದರೆ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ, ಮತ್ತೆ ಏನಾರೋ ಪ್ರಾಬ್ಲಮ್ ಅಂದ್ಬಿಟ್ರೆ ನಾನು ನಿಜವಾಗ್ಲೂ ಅದೊಂಥರ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಭಯ ಆಗುತ್ತೆ. ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ, ಬಟ್ ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋದು ಅಷ್ಟೇನೆ. ಸೊ ಇವಾಗ ಎಲ್ಲನೂ ಇಡ್ಲಿಗೆ ಏನು ಗ್ರೈಂಡ್ ಮಾಡ್ಕೊಳ್ಬೇಕು, ಹಿಟ್ಟನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ರು, ಅವ್ರ ಹತ್ರ ಮಾತಾಡಿಕೊಂಡು ನಾನು ಕೂಡ ನನ್ನ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಹಾಗೆಯೇ ಅವರು ಕೂಡ ಅಷ್ಟೇ, ಅವ್ರಿಗೇನು ಕೆಲಸ ಇರುತ್ತೆ ಮನೆಯಲ್ಲಿ, ಅವರು ಕೂಡ ನನ್ನೊಟ್ಟಿಗೆ ಮಾತಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ತಾರೆ. ಇನ್ನು ಜೀವನ್ ಕೂಡ ಆಫೀಸಿಂದ ಬಂದರು. ಇನ್ನು ಅಪ್ಪು ಕೂಡ ಅಮ್ಮನ ಮನೆಗೆ ಹೋಗಬೇಕು ಅಂತ ಯಾಕೋ ಸ್ವಲ್ಪ ಹಠ ಮಾಡ್ತಾಯಿದ್ದ ಸಂಜೆ ಸ್ಕೂಲಿಂದ ಬಂದಾಗಿಂದನೂ. ಸರಿ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಪ್ಪನೂ ಕೂಡ ಕರ್ಕೊಂಡು ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀವಿ. ಅದಾದಮೇಲೆ ಮತ್ತೆ ಮನೆಗೆ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಮೆಝಾನಿಂದ ನಾನು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ, ಅದು ರಿಸೀವ್ ಆಗಬೇಕಾಗಿತ್ತು, ಯಾಕೋ ರಿಸೀವ್ ಆಗಲಿಲ್ಲ. ಸರಿ ನೋಡೋಣ ಅಂತ ಅಂದ್ಬಿಟ್ಟು ಸಂಜೆವರೆಗೂ ವೆಯ್ಟ್ ಮಾಡಿದೆ. ಅದಾದಮೇಲೆ ಯಾಕೋ ಹೋಗಲಿ ಬಿಡು, ನಾಳೆ ಬರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಇನ್ನು ಜೀವನ್ ಆಫೀಸಿಗೆ ಅಂತ ಅಂದ್ಬಿಟ್ಟು ಒಂದು ವೈಲ್ಡ್ ಕ್ರಾಫ್ಟ್ ಬ್ಯಾಗ್ನ ಆರ್ಡರ್ ಮಾಡಿದ್ರು ಫ್ಲಿಪ್ಕಾರ್ಟಲ್ಲಿ. ಸೊ ಅದು ಅಮ್ಮನ ಮನೆಗೆ ಡೆಲಿವರ್ ಆಗಿಬಿಟ್ಟಿತ್ತು, ಅಲ್ಲಿಂದ ಅಡ್ರೆಸ್ ಕೊಟ್ಬಿಟ್ಟಿದ್ರು ಅವರು ಮರೆತುಬಿಟ್ಟು. ಸೊ ಅಲ್ಲಿ ಹೇಗಿದ್ರು ಬಂದಿದ್ದಲ್ವ, ಹಂಗೆ ಹೋಗಿ ಅದನ್ನು ತೊಗೊಂಡು ಹಾಗೆ ಅಪ್ಪನೂ ಅಮ್ಮನ ಮನೆಗೆ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತಲ್ಲಿದ್ದು, ಅದಾದಮೇಲೆ ನಂಗೆ ಯಾಕೋ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಜೀವನ್ಗೆ ಕೇಳಿದೆ ಪಾನಿಪುರಿ ಬೇಕು ಅಂತ. ಸೊ ಅವರು ಕೂಡ AGB ಲೇಔಟಿಗೆ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಪಾನಿಪುರಿ, ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲಿ ಹೋಗಿ ಪಾನಿಪುರಿ ತಿಂದ್ಕೊಂಡು ಮನೆಗೆ ಬಂದ್ವಿ. ಇನ್ನು ನೈಟ್ ನಾನು ಮತ್ತೇನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಅದೇನೋ ಗೊತ್ತಿಲ್ಲ, ತುಂಬ ಯಾಕೋ ಬೆನ್ನು ನೋವ್ತಾಯಿತ್ತು ಅಂತ ಅಂದ್ಬಿಟ್ಟು ಏನು ಬಿಡೋ ಬೇಡ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಇನ್ನು ಇವಾಗ ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಡ್ಲಿಗೆ ಅಂತ ಏನು ಹಿಟ್ಟು ರುಬ್ಬಿಟ್ಟಿದ್ದೆ, ಚೆನ್ನಾಗಿ ಅದು ಕೂಡ ಉಬ್ಬಿತ್ತು. ಇನ್ನೇನು ಇವಾಗ ತಿಂಡಿ ಕೆಲಸ ಬೆಳಗ್ಗೆ ಎದ್ದಿದ ತಕ್ಷಣ ನಂದು ಅಂತ ಹೇಳ್ಬೋದು. ಇನ್ನು ಜೀವನ್ ಬೆಳಗ್ಗೆ ಹೊತ್ತು ಅವ್ರಿಗೇನು ನನಗೆ ಹೆಲ್ಪ್ ಮಾಡೋಕ್ಕಾಗತ್ತೆ ಅಷ್ಟು ಹೆಲ್ಪ್ ಮಾಡಿ ಹೋಗ್ತಾರೆ. ಇಲ್ಲ ಅಂತಂದರೆ ನೈಟೇ ಆದಷ್ಟು ನನಗೇನಕ್ಕಾದರೂ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಬೇಕು ಅಂದರೆ ಮಾಡಿಕೊಟ್ಬಿಡ್ತಾರೆ. ನಿಜ ನನಗೆ ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಈಸಿ ಆಗ್ತಿದೆ ಅಂತ ಹೇಳ್ಬೋದು. ಇನ್ನು ಬೆಳಗ್ಗೆ ಎದ್ದು ನಾನು ಕೂಡ ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ಬಂದೆ. ಇನ್ನು ಇವಾಗ ನಾನು ತಿಂಡಿ ಕೆಲಸ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು, ಇನ್ನು ಅಪ್ಪುಗೂ ಕೂಡ ಲೇಟಾಗಿ ಹೋಗ್ಬಿಡುತ್ತೆ, ನಾನು ಕೂಡ ಲೇಟ್ ಮಾಡಿದೆ ಅಂತಂದರೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ನಾನು ಕೂಡ ಮಾಡ್ಕೊಂಬಿಡ್ತೀನಿ ಬೆಳಗ್ಗೆನೇ. ನಾನಿಲ್ಲಿ ಇಡ್ಲಿ ಹಿಟ್ಟಿಗೆ ಸೋಡಾ ಅದೆಲ್ಲ ಏನೂ ಹಾಕೋದಿಲ್ಲ, ನಂಗೆ ಅದೇನೋ ಗೊತ್ತಿಲ್ಲ, ಸೋಡಾ ಅದೆಲ್ಲ ಯೂಸ್ ಮಾಡಬೇಕು ಅಂತೇನು ಅನಿಸೋದಿಲ್ಲ. ಇನ್ನು ನಾವು ಈ ಒಂದು ಇಡ್ಲಿ ಹಿಟ್ಟಲ್ಲಿ ಒಂದು ದೋಸೆನ ಕೂಡ ಮಾಡ್ಕೊಳ್ಬೋದು. ಅಪ್ಪುಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಸೊ ಅವನಿಗೆ ಅಂತ ಅಂದ್ಬಿಟ್ಟು ನಾನು 2 ಟ್ರೇನಲ್ಲಿ ಇಡ್ಲಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ದೋಸೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಬೆಳಗ್ಗೆ ಅಪ್ಪುಗೆ ಈ ಥರ ಇಡ್ಲಿ ಎಲ್ಲ ಮಾಡ್ಕೊಂಡು ಕೊಟ್ಬಿಟ್ರಂತೂ ಅವತ್ತಿನ ದಿನ ಫುಲ್ ಖುಷಿ ಅಂತ ಹೇಳ್ಬೋದು. ಅಪ್ಪುಗೆ ಇಡ್ಲಿ, ದೋಸೆ, ಪೂರಿ, ಚಪಾತಿ ಇಂಥದ್ದೆಲ್ಲ ತುಂಬ ಇಷ್ಟ. ಬಟ್ ಇಡ್ಲಿ ದೋಸೆ ಅಂತೂ ತುಂಬಾ ಇಷ್ಟ ಅವನಿಗೆ. ಸೊ ಹಾಗಾಗಿ ಅವನಿಗೋಸ್ಕರ ಅಂತಲೇ ನಾನು ಇಡ್ಲಿನ ಮಾಡೋದು ನಮ್ಮ ಮನೆಯಲ್ಲಿ. ಯೂಶ್ವಲಾಗಿ ಏನಂತಂದರೆ ಹೊರಗಡೆಯಿಂದನೇ ತರಿಸ್ಕೊಂಡ್ಬಿಡ್ತೀವಿ ಇಡ್ಲಿ ಎಲ್ಲ ಅಂದರು. ನಾವು ಇವಾಗ ಬೇಡ ಈ ಟೈಮಲ್ಲೆಲ್ಲ ಹೊರಗಡೆ ತಿನ್ನೋದು ಅಷ್ಟು ಸರಿಯಲ್ಲ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಹೊರಗಡೆಗಿಂತ ಇವಾಗ ಮನೆಯಲ್ಲೇ ಇಡ್ಲಿ ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ಸೊ ಫಸ್ಟೆಲ್ಲ ಆಗಿದ್ದರೆ ಒಂದು ಸ್ವಲ್ಪ ಜಾಸ್ತಿನೇ ಹೊರಗಡೆಯಿಂದ ತರ್ತಾಯಿದ್ವಿ, ಬಟ್ ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ.
ಇನ್ನು ಇಡ್ಲಿ ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಕೂಡ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಜಾರಿಗೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಎಳೆದು ಕರಿಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಒಂದು 2 ಇಲ್ಕು, ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಡಲೆ, ಉಪ್ಪು, ಅದಾದಮೇಲೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ಥರ ಮನೆಯಲ್ಲಿ ಚಟ್ನಿನ ಮಾಡ್ತಾರೆ. ನನಗೆ ಈ ರೀತಿ ಚಟ್ನಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಖಾರ ಇದ್ದರೂ ಕೂಡ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನು ನಾನು ಮೊದಲೇ ಹೇಳಿದಾಗೆ ಇಡ್ಲಿ ನನಗೇನು ಅಷ್ಟಾಗಿ ಇಷ್ಟ ಆಗ್ತಿಲ್ಲ ಇವಾಗ ತಿನ್ನಬೇಕಂತ. ಸೊ ದೋಸೆ ಮಾಡ್ಕೊಳ್ಳೋಣ ಅಂತ. ಇನ್ನು ಅಪ್ಪುಗೆ ಎಲ್ಲ ರೆಡಿ ಮಾಡಿ ಅವನ್ನ ಕಳಿಸಿದ ಮೇಲೆ ನಾನು ತಿಂಡಿ ಮಾಡೋದು. ನಾನಿಲ್ಲಿ ಚಟ್ನಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಇಡ್ಲಿ ಕೂಡ ರೆಡಿ ಆಯಿತು. ಫಸ್ಟಿಗೆ ಅಪ್ಪುಗೆ ಬಾಕ್ಸಿಗೆ ಅಂತ ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ. ಅದಾದಮೇಲೆ ಹೋಗಿ ನನ್ನ ಮಗನ ಎಬ್ಬರಿಸ್ಬಿಟ್ಟು ಅವನ್ನ ರೆಡಿ ಮಾಡಿ ಆಮೇಲೆ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು. ಸೊ ನಿಜ ಹೇಳ್ತೀನಿ, ಬೆಳಗ್ಗೆ ಅವ್ನು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ನನ್ನ ಮನೆ ಕೆಲಸ ಎಲ್ಲ ಏನಿರುತ್ತೆ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಅವ್ನು ಸ್ಕೂಲ್ಗೆ ಹೋದ್ಮೇಲೆ ನನಗೆ ಏನೂ ಕೆಲಸ ಇರಬಾರ್ದು. ಜಸ್ಟ್ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿಬಿಟ್ರೆ ನನಗೆ ಆವತ್ತಿನ ದಿನ ಫುಲ್ ಆರಾಮ್ ಅಂತ ಅನಿಸುತ್ತೆ. ಸೊ ಈಗ ನಾನು ಈ ಥರ ಫಾಲೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಜಾಸ್ತಿ ಕೆಲಸಗಳು ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಅವಾಗಿಂದವಾಗ ಕೆಲಸಗಳನ್ನ ಮುಗಿಸ್ಕೊಂಬಿಟ್ರೆ ನನಗೂ ಕೂಡ ಆರಾಮಾಗಿ ಇರ್ತೀನಿ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನನ್ನ ಮಗ ಸ್ಕೂಲ್ಗೆ ಹೋಗೋ ಟೈಮ್ಗೆ ನಾನು ಎಲ್ಲ ಕೆಲಸಗಳನ್ನೂ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿನೇ ಸ್ವಲ್ಪ ಬೇಗನೆ ಎದ್ದೊಳ್ತೀನಿ ನಾನು. ಇನ್ನು ಅಪ್ಪನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದೆಲ್ಲ ನಾನೇನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದಾದಮೇಲೆ ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಾನು ರೆಡಿ ಆಗಿಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಯಾಕೆ ಅಂತಂದರೆ ತಾಯಿ ಕಾರ್ಡ್ ಮಾಡಿಸ್ಬೇಕಾಗಿತ್ತು. ಈ ಮಗು ಎಲ್ಲ ಹುಟ್ಟಿದ ಮೇಲೆ ಇಂಜೆಕ್ಷನ್ ಎಲ್ಲ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಪ್ಪುಗೆ ಕಂಪ್ಲೀಟಾಗಿ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ವ್ಯಾಕ್ಸಿನೇಷನ್ ಎಲ್ಲ ಕೂಡ ಕೊಡಿಸಿರೋದು. ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಬೇಬಿಗೆ ಕೂಡ ಅಲ್ಲೇ ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ಹಾಗೆಯೇ ಇನ್ನೊಂದೇನು ಅಂತ ಅಂದರೆ ನಮಗೆ ಅಲ್ಲಿ ಏನು ಗೌರ್ಮೆಂಟಿಂದ ಬರುತ್ತೆ ಇಂಜೆಕ್ಷನ್, ಅದೆಲ್ಲ ಮಕ್ಕಳಿಗೆ ತುಂಬ ಸೇಫ್ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಏನೇನೆಲ್ಲ ಇಂಜೆಕ್ಷನ್ ಕೊಡಬೇಕು ಅದು ಗೌರ್ಮೆಂಟ್ ಕಡೆಯಿಂದನೇ ಕೊಡೋದ್ರಿಂದ ನಾವು ಸಪ್ರೇಟಾಗಿ ಅದಕ್ಕೇನು ಮಕ್ಕಳಿಗೆ ತೆಗೆದಿಡಬೇಕು ಅನ್ನೋ ಥರ ಇರೋದಿಲ್ಲ. ಸೊ ಮುಂಚೆಯಿಂದನೂ ನಮ್ಮಮ್ಮ ಅವರು ನಮಗೆ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಅಲ್ಲೇ ಕೊಡಿಸಿರೋದ್ರು. ಸೊ ಹಾಗಾಗಿ ನಾನು ಕೂಡ ನನ್ನ ಮಗನಿಗೆ ಅಲ್ಲೇ ಕೊಡಿಸಿರೋದು. ಹಾಗೆಯೇ ನನ್ನ ತಂಗಿನೂ ಕೂಡ ಆಲ್ರೆಡಿ ತಾಯಿ ಕಾರ್ಡೆಲ್ಲ ಮಾಡಿಸಿದ್ದಾಳೆ. ಬಟ್ ನಾನು ಹೋಗೋಣ ಅಂತ ಅನ್ಕೊಂಡು ಹಾಗೆ ಎಲ್ಲ ಫೈನಲಿ ಇವತ್ತು ಹೋಗ್ತಾ ಇದ್ದೀನಿ ತಾಯಿ ಕಾರ್ಡ್ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು. ಹಾಗೆಯೇ ನನಗೆ ಪರಿಚಯ ಇರೋರೊಬ್ಬರು ಸಿಸ್ಟರ್ ಇದ್ದಾರೆ. ಸೊ ಅವ್ರನ್ನ ಕೇಳಿದ್ದಕ್ಕೆ ಏನೆಲ್ಲ ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿರುವಂತಹ ರಿಪೋರ್ಟು, ಅದಾದಮೇಲೆ ಏನಂತಾರೆ ಆಧಾರ್ ಕಾರ್ಡ್ನ ತೊಗೊಂಬರೋದಕ್ಕೆ ಹೇಳಿದ್ರು. ಸೊ ಎಲ್ಲನೂ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದರೆ ನಾನು ನನ್ನ ಡಾಕ್ಟರನ್ನು ಕೂಡ ಕನ್ಸಲ್ಟ್ ಮಾಡಬೇಕು. ಇವತ್ತು ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಇನ್ನೇನು ಒಂದು 2-3 ಡೇಸಲ್ಲಿ ನಾನು NT ಸ್ಕ್ಯಾನ್ನ ಮಾಡಿಸೋದಿದೆ. ಮತ್ತು ಸುಮ್ಮನೆ ಇನ್ನೂ ಡಿಲೇ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ. ಲಾಸ್ಟ್ ವೀಕ್ ನಾನು ಅಂದ್ಕೊಂಡೆ ಅವರು 11th ವೀಕಿಗೆ ಕೊಡ್ತಾರೆ ಅಂತ. ಬಟ್ ಅವ್ರು ಹೇಳಿದ್ರು 12th ವೀಕಿಗೆ ಮಾಡಿಸು ಅಂತ. ಸರಿ ಅಂತ ಹೋದ ವಾರದಿಂದ ಈ ವಾರಕ್ಕೆ ಶಿಫ್ಟ್ ಆಯಿತು. ಇನ್ನು ನಿನ್ನೆ ಹೋಗೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ, ತುಂಬ ಮಳೆ ಬರ್ತಾಯಿತ್ತು. ಹಾಗಾಗಿ ಇವತ್ತು ಹೋಗಿ ಅದು ಏನು ಬರ್ಸ್ಕೊಂಡು ಬರಬೇಕು NT ಸ್ಕ್ಯಾನಿಗೆ, ಅದನ್ನು ಬರ್ಸ್ಕೊಂಡು ಬರ್ತೀನಿ. ನಾಳೆ ಅಲ್ಲ, ನಾಡಿದ್ದು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು. ಈ ಮಗು ಏನು ಡೆವಲಪ್ ಆಗಬೇಕು ಅಂದರೆ ಇದು ಮೂಗ್ದು ಮೂಳೆ ಏನೋ ನೋಡ್ತಾರಂತೆ, ಅದಾದಮೇಲೆ ಸ್ಪೈನ್ ಹತ್ರ ನೋಡ್ತಾರಂತೆ ಚೆನ್ನಾಗಿ ಗ್ರೋತ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅದನ್ನೆಲ್ಲ ಆಲ್ಮೋಸ್ಟ್ 12 to 13 ವೀಕ್ಸ್ ಒಳಗೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಇನ್ನೇನು 12 to 13 ವೀಕ್ಸ್ ಅಂತ ಅಂದರೆ ಇವಾಗ ನನಗೆ ಆಲ್ರೆಡಿ 12 ವೀಕ್ಸ್ ರನ್ನಿಂಗು, ಇನ್ನೂ 13 ವೀಕ್ಸ್ ಆಗಿಲ್ಲ. ಸೊ ಹಾಗಾಗಿ ಅಷ್ಟೊತ್ತಿಗೆ ಹೋಗಿ ಮಾಡಿಸ್ಕೊಂಬರ್ಬೋದು ಅಂತ ಹೇಳಿದ್ರು ನಮ್ಮ ಡಾಕ್ಟರ್. ಸೊ ಹಾಗಾಗಿ ಅವರು ಸ್ಯಾಟರ್ಡೇಗೆ ಡೇಟ್ ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಹೋಗಿ ಮಾಡಿಸ್ಕೊಂಬರ್ಬೇಕು. ಸೊ ಕಾಯ್ತಾ ಇದ್ದೀನಿ. ನಾನಂತೂ ಒಂಥರ ಭಯನೂ ಕೂಡ ಇದೆ ನನಗೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ. ಹಾಗೆಯೇ ತುಂಬ ಜನ ಹೇಳ್ತಾ ಇರ್ತೀರಾ, ನಿಮಗೆ ಡಾಕ್ಟರ್ ರೆಸ್ಟ್ ಏನು ಹೇಳಿಲ್ವಾ, ಇಷ್ಟೊಂದೆಲ್ಲ ಕೆಲಸ ಮಾಡ್ತೀರಾ, ನಿಮಗೇನು ಅನಿಸಲ್ವಾ ಅಂತೆಲ್ಲ ಅಂದ್ಬಿಟ್ಟು. ನಿಜ ಹೇಳಬೇಕು ಅಂತಂದರೆ ನನಗೆ ಡಾಕ್ಟರ್ ಏನೂ ಹೇಳಿಲ್ಲ, ರೆಸ್ಟ್ ಮಾಡಿ, ತುಂಬ ವೀಕ್ ಇದ್ದೀರಾ ಆ ಥರದ್ದೆಲ್ಲ ಏನೂ ಹೇಳಿಲ್ಲ ನನಗೆ. ನಾರ್ಮಲಾಗಿ ನೀನು ಹೆಂಗಿರುತ್ತೆ ಹಂಗಿರು, ವಾಮಿಟಿಂಗ್ ಏನಾದರೂ ಆಗ್ತಿದೆ ತುಂಬ ಜಾಸ್ತಿ ಅಂತ ಅಂದರೆ ಆವಾಗ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ, ಅದನ್ನು ತಗೋ ಅಂತ ಹೇಳಿದ್ರು. ಇನ್ನು ನಾರ್ಮಲಿ ಅಂತಂದರೆ ನನಗೆ ಬೆಳಗ್ಗೆ ಒಂದು ಸ್ವಲ್ಪ ನಾಜಿಯಾ ಫೀಲ್ ಇರುತ್ತೆ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಒಂದು ಸ್ವಲ್ಪ ಟಯರ್ಡ್ ಆಗ್ತಾ ಇರುತ್ತೆ. ಯಾಕೆಂತಂದರೆ ನಿಮಗೆ ಗೊತ್ತು ನಮ್ಮನೆ ಹತ್ತಿಳಿಯೋಕ್ಕೆ ನನಗೆ ಅರ್ಧ ಸಾಕಾಗೋಗ್ಬಿಡುತ್ತೆ. ನನಗೆ ಅಂತಲೇ ಅಲ್ಲ, ಯಾರಿಗಾದರೂ ಅಷ್ಟೇ ತುಂಬ ಸಲ ಹತ್ತಿಳ್ದೆ ಸುಸ್ತಾಗೋಗ್ಬಿಡ್ತಾರೆ. ನನಗೂ ಕೂಡ ಹಾಗೆ ಆಗಿದೆ ಅಷ್ಟೇ. ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನು ಅಡುಗೆ ಮಾಡೋ ಟೈಮಲ್ಲಿ ಅಡುಗೆ ಮಾಡ್ತೀನಿ, ತಿಂಡಿ ಮಾಡೋ ಟೈಮಲ್ಲಿ ತಿಂಡಿ ಮಾಡ್ತೀನಿ, ಮನೆ ಕೆಲಸ ಮಾಡ್ಕೊಳ್ಳೋ ಟೈಮಲ್ಲಿ ಮನೆ ಕೆಲಸಗಳು ಮಾಡ್ಕೊಳ್ತೀನಿ. ಸೊ ಹೇಗೋ ನನ್ನ ಒಂದು ರೂಟೀನ್ ಈ ರೀತಿಯಾಗಿ ಇದೆ.
ಸದ್ಯಕ್ಕೇನೂ ಅಷ್ಟಾಗಿ ಕಷ್ಟ ಆಗ್ತಿಲ್ಲ. ಇರೋದ್ರೊಳಗೆ ಜೀವನ ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾರೆ. ಬೆಳಗ್ಗೆ ಹೊತ್ತು ಅವರು ಕಸ ಎಲ್ಲ ಗುಡಿಸ್ಕೊಟ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ನಾನು ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ನನ್ನ ಅಡುಗೆ ಕೆಲಸಗಳು ತಿಂಡಿ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ. ಇನ್ನು ಬೆಳಗ್ಗೆ ಏನಾದರೂ ತಿಂಡಿ ಮಾಡಿರೋದೇ ನನಗೆ ಮಧ್ಯಾಹ್ನ ಆಗುತ್ತೆ ಅಂತಂದರೆ ಅದನ್ನೇ ಇಟ್ಕೊಂಡಿರ್ತೀನಿ. ಇಲ್ಲ ಅಂತ ಅಂದರೆ ನಮ್ಮಮ್ಮ ಅಡುಗೆ ಮಾಡಿಬಿಟ್ಟು ಬಾ ಇಲ್ಲೇ ಊಟಕ್ಕೆ ಅಂತ ಕರೀತಾರೆ. ನಮ್ಮಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇನೆ. ತುಂಬ ಏನೂ ಅಷ್ಟಾಗಿ ಕಷ್ಟ ಅಂತ ಅನಿಸ್ತಿಲ್ಲ ಫ್ರೆಂಡ್ಸ್. ಅಂದರೆ ಇಲ್ದಿರೋದೆಲ್ಲ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಇವಾಗ ನನಗೆ ನಾನೇ ಎಲ್ಲ ಏನೇನು ಮಾಡಬೇಕು ಒಂದು ಸ್ವಲ್ಪ ಹೆಲ್ಪ್ಗೆ ಜೀವನ ತೊಗೊಳ್ತೀನಿ. ಸೊ ಅವರು ಕೂಡ ಜೀವನ ನನಗೆ ಹೆಲ್ಪ್ ಮಾಡಿ ಕೊಡ್ತಾರೆ. ಸೊ ಅಷ್ಟಾಗೇನೂ ಕಷ್ಟ ಅಂತ ಅನ್ನಿಸ್ತಿಲ್ಲ. ಇನ್ನು ಸಂಡೇ ಬಂತು ಅಂತಂದರೆ ಒಂದು ಸ್ವಲ್ಪ ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ತೀವಿ ಅವಾಗವಾಗ. ಯಾಕೆಂತಂದರೆ ಒಂದೇ ಸಲ ಮನೆಯೆಲ್ಲ ಧೂಳು ಮಾಡಿಕೊಂಡು ಕ್ಲೀನ್ ಮಾಡೋಕ್ಕೆ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಯಾಕಂದರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ನಾವು ಮನೆ ಕಟ್ಟಿಸ್ಕೊಂಡು ಹೆಂಗೆ ಬೇಕೋ ಹಂಗೆ ಇಟ್ಕೊಂಡ್ರೆ ಹೆಂಗೆ ಹೇಳಿ. ಸೊ ಅದೊಂದು ವಿಷಯಕ್ಕೆ ಅಷ್ಟೇನೆ. ವಾರಕ್ಕೊಂದ್ಸಲಿ ಏನೆಲ್ಲ ಕ್ಲೀನ್ ಮಾಡಬೇಕು ಎಲ್ಲನೂ ಕೂಡ ಮಾಡ್ಕೊಳ್ತೀವಿ. ಇವಾಗ ಲಾಸ್ಟ್ ವೀಕ್ ಇದೇನಿದೆ ಗೋಪುರ ಮೇಲ್ಗಡೆ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ನನ್ನ ತಮ್ಮ ಅವತ್ತು ಬರಲಿಲ್ಲ. ಇನ್ನು ಈ ವಾರ ಬರ್ತಾನೇನೋ ನೋಡಬೇಕು. ಈ ವಾರ ಏನಾದರೂ ಬಂದರೆ ಅದನ್ನು ಕ್ಲೀನ್ ಮಾಡಿಸ್ಬೇಕು ಕಂಪ್ಲೀಟಾಗಿ. ಅದು ಕ್ಲೀನ್ ಮಾಡಿಸಿದ್ರೆ ಇನ್ನು ಎಲ್ಲನೂ ಕೂಡ ನಮ್ಮ ಮನೆಯಲ್ಲಿ ಕ್ಲೀನಾಗೇ ಇರುತ್ತೆ. ನೀವೇ ನೋಡ್ಬೋದು. ಯಾವಾಗಲೂ ಕೂಡ ಅಷ್ಟೇ ಟಿ ವಿ ಯೂನಿಟ್ ಹತ್ರ ಆಗಿರ್ಬೋದು, ಇನ್ನು ಮೇಲ್ಗಡೆ ರೂಮ್ಗಳಾಗಿರ್ಬೋದು. ನನಗೇನು ಅಂತಂದರೆ ನಮ್ಮ ಮನೆಗೆ ಯಾರಾದರೂ ಬಂದಿದ್ದ ತಕ್ಷಣ ನೋಡೋದಕ್ಕೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆ ಅಂತ ಅನ್ಬೇಕು ಅಷ್ಟೇನೆ. ಗಲೀಜಾಗಿ ಇಟ್ಕೊಳ್ಳೋದೆಲ್ಲ ನಂಗೆ ಇಷ್ಟ ಆಗೋಲ್ಲ. ಅದೊಂದು ಬಿಟ್ಟರೆ ನನಗೇನೇನೂ ಇಲ್ಲ. ನಾನು ಮನೆಯಲ್ಲಿ ಯಾವಾಗಲೂ ಇರ್ತೀನಿ. ನನಗೊಂಥರ ನೆಮ್ಮದಿ ಅನ್ನಿಸ್ಬೇಕು. ಸೊ ನೋಡಿದಾಗ ನಮ್ಮ ಮನೆ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿದೆ ಅಂತ ಅನ್ನಿಸ್ಬೇಕು. ಅಷ್ಟೇ ಬಿಟ್ಟರೆ ನನಗೇನೇನೂ ಇಲ್ಲ. ನನ್ನ ಮಗ ಏನು ಮನೇನ ಮೆಸ್ಸಿ ಮಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ. ಅವನು ಆರಾಮಾಗಿ ಆಟಾಡ್ಕೊಂಡು ಆರಾಮಾಗಿರ್ತಾನೆ. ಅವ್ನ ಟಾಯ್ಸ್ನ ಕೂಡ ಅಷ್ಟೇ ಅವನೇ ಆಟಾಡ್ಬಿಟ್ಟು ಆಮೇಲೆ ಎತ್ತಿಡ್ತಾನೆ. ಸೊ ನನಗೆ ಅವನ ಕಡೆಯಿಂದ ಯಾವುದೇ ರೀತಿಯೂ ಪ್ರಾಬ್ಲಮ್ ಅಲ್ಲ. ಆರಾಮಾಗಿ ಅವನು ಇರ್ತಾನೆ ಅಂತ ಹೇಳ್ಬೋದು. ಇನ್ನೂ ಅರ್ಥ ಮಾಡ್ಕೊತಾನೆ. ಈ ಥರ ಮಾಡಬಾರ್ದು ಅಂತ ಹೇಳ್ಕೊಂಡು ಕೊಟ್ಟರೆ ಅದನ್ನು ಅರ್ಥ ಮಾಡಿಕೊಂಡು ಅವನು ಹಂಗೆ ಮಾಡೋಕ್ಕೆ ಹೋಗೋಲ್ಲ. ಸೊ ಒಂಥರ ಪಾಪ ನನ್ನ ಮಗನೂ ಕೂಡ ನನಗೆ ಸಪೋರ್ಟಿವ್ ಆಗಿದ್ದಾನೆ ಅಂತ ಹೇಳ್ಬೋದು. ಅವನು ಕೂಡ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಗೊತ್ತಾ. ಅವ್ನು ಕೇರ್ ಮಾಡೋದೇ ನನಗೆ ತುಂಬ ಇಷ್ಟ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ಕೊಂಡೆ. ಮತ್ತು ತುಂಬ ಜನ ಒಂದಷ್ಟು ಕ್ವೆಶನ್ಸ್ನ ಕೂಡ ಕೇಳ್ತಾ ಇದ್ರಿ ನಮ್ಮ ಮನೆ ರಿಲೇಟೆಡು. ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಆಗ್ತಾನೇ ಇಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಈ ಸಂಡೇ ನಾವು ಈ ಒಂದು ವಾಲ್ ಪೇಂಟಿಂಗ್ ಏನಿದೆ ಬೀಡಿಂಗ್ದು ಅದನ್ನು ಚೇಂಜ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು. ಹಾಗೆಯೇ ಅದೊಂದು ಮಾಡೋಕ್ಕಾಗಲಿಲ್ಲ ಸ್ಟೆಪ್ಸ್ ಹತ್ರ. ಅದನ್ನು ಈ ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅದೊಂದು ಸ್ವಲ್ಪ ಹೈಟ್ ಇರೋದ್ರಿಂದ ಜೀವನಿಗೆ ಅಲ್ಲಿ ಲಾಸ್ಟ್ವರೆಗೂ ಎಟಕ್ಸಲ್ಲ. ಯಾರಾದರೂ ಒಬ್ಬರು ಹೆಲ್ಪಿಗಿರಬೇಕು. ಅಂದರೆ ಸ್ಟೂಲ್ ಏನು ಬರುತ್ತೆ ಆ ಸ್ಟೂಲ್ನ ಯಾರಾದರೂ ಒಬ್ರು ಇಟ್ಕೊಂಡಿದ್ರೆ ಅಲ್ಲಿ ಮೇಲ್ಗಡೆ ಪೇಂಟ್ ಮಾಡ್ಬೋದು. ಬಟ್ ನಂಗೆ ಅವತ್ತು ಇಟ್ಕೋ ಅಂತ ಹೇಳಿದ್ರು. ಬಟ್ ನನಗೆ ಬೇಡ, ಭಯ ಆಗುತ್ತೆ ನನಗೆ. ಯಾಕೆ ಬೇಕು ಒಂದು ಮಾಡೋಕ್ಕೋಗಿ ಇನ್ನೊಂದಾದರೆ ಯಾಕೆ ಅಂತ ನಾನೇನು ಇದು ಬೇಡ ಅಂತ ಹೇಳಿದೆ. ಸೊ ಈ ಸಂಡೇ ನನ್ನ ತಮ್ಮ ಬರ್ತಾನಂತೆ. ಅವ್ನ ಹೆಲ್ಪ್ ತೊಗೊಂಡು ಅದನ್ನೆಲ್ಲನೂ ಕೂಡ ನೀಟಾಗಿ ಪೇಂಟ್ ಮಾಡ್ಕೊತಾರೆ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಬನ್ನಿ, ಇವಾಗ ಮಳೆ ಬೇರೆ ಬರ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ನಾನು ಕೂಡ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀನಿ, ಗೌರ್ನಮೆಂಟ್ ಹಾಸ್ಪಿಟಲ್ಗೆ. ಸೊ ಗೌರ್ನಮೆಂಟ್ ಹಾಸ್ಪಿಟ್ಲ್ ಹತ್ರ ಬಂದೆ. ಬಟ್ ಏನಂದರೆ ಡಾಕ್ಟರ್ ಇರಲಿಲ್ಲ, ಸಿಸ್ಟರ್ ಮಾತ್ರನೇ ಇದ್ದರು. ಅಲ್ಲೋಗಿ ಅವ್ರನ್ನ ಭೇಟಿಯಾಗಿ ಅದೇನೆಲ್ಲ ಹೇಳಿದ್ರು ಅದನ್ನೆಲ್ಲ ಕೊಟ್ಟೆ. ಆಮೇಲೆ ಅವ್ರು ನೆಕ್ಸ್ಟ್ ವೀಕ್ ಮತ್ತೆ ಬರೋದಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ವೀಕ್ ಹೋಗಬೇಕು. ಮತ್ತು ಇನ್ನು ಸಂಜೆ ಜೀವನ ಕರ್ಕೊಂಡು ನಾನು ಪಾನಿಪುರಿ ತಿನ್ನೋದಕ್ಕೆ ಅಂತ ಬಂದೆ. ಜಾಸ್ತಿನೇ ಈ ನಡುವೆ ಪಾನಿಪುರಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ಒಂಥರ ಹೊರಗಡೆ ಪಾನಿಪುರಿ ತಿನ್ನೋದೇ ಒಂಥರ ಇಷ್ಟ ಆಗ್ಬಿಟ್ಟಿದೆ ನನಗೆ. ಮತ್ತು ಮನೆಯಲ್ಲಿ ಊಟ ಸರಿಗೆ ಸೇರಲ್ಲ. ಹೊರಗಡೆ ಪಾನಿಪುರಿ ತಿನ್ನಬೇಕು ಅಂತ ಅನಿಸುತ್ತೆ. ಜೀವನ ಹತ್ರ ನಾನು ಅದಕ್ಕೆ ಅರ್ಧ ಮನೇಲಿ ಬೈಸ್ಕೊಳ್ತಾ ಇರ್ತೀನಿ. ಸೊ ಪಾನಿಪುರಿ ತಿಂದ್ಕೊಂಡು ಅದಾದಮೇಲೆ ನನಗೆ ಮ್ಯಾಂಗೋ ಜ್ಯೂಸ್ ಕುಡಿಬೇಕಂತ ಅನ್ನಿಸ್ತಾಯಿತ್ತು ಅಂತ ಮ್ಯಾಂಗೋ ಜ್ಯೂಸನ್ನ ಕುಡಿಯೋದಕ್ಕೆ ಬಂದೆ. ಸೊ ಈಗ ನಾನು ಮತ್ತು ಅಪ್ಪು ಇಬ್ಬರೂ ಕೂಡ ಕುತ್ಕೊಂಡು ಮ್ಯಾಂಗೋ ಜ್ಯೂಸನ್ನ ಕುಡಿತಾ ಇದ್ದೀವಿ. ಇನ್ನು ಜೀವನ್ ಅವ್ರು ನನಗೇನು ಬೇಡ ನೀನು ಕುಡಿ ಅಂತ ಹೇಳಿದ್ರು. ಸೊ ಜೀವನೇನು ತೊಗೊಳ್ಳಿಲ್ಲ. ಇನ್ನು ನಾನು ಅಮೆಝಾನಲ್ಲಿ ಹಿಂದಿನ ದಿನ ಏನು ಆರ್ಡರ್ ಮಾಡಿದ್ದೆ ಅದು ಕೂಡ ರಿಸೀವ್ ಆಗಿತ್ತು. ಸೊ ಮನೆ ಹತ್ರ ಇದ್ದೀವಿ ಅಂತ ಅಂದ್ಬಿಟ್ಟು ಡೆಲಿವರಿ ಬಾಯ್ ಕಾಲ್ ಮಾಡಿದರು. ಸರಿ ಅಂತ ಬೇಗನೆ ಮನೆ ಹತ್ರ ಬಂದ್ವಿ. ನಾವು ಯಾವಾಗಾದರೂ ಹೊರಗಡೆ ಹೋದಾಗಲೇ ಈ ರೀತಿ ಏನಾದರೂ ಆರ್ಡರ್ ಮಾಡಿರೋ ಪಾರ್ಸೆಲ್ಲೆಲ್ಲ ಬರುತ್ತೆ. ಸೊ ಆ ಥರ ಆದಾಗ ನಾವು ಇಮಿಡಿಯೇಟಾಗಿ ಮನೆ ಹತ್ರ ವಾಪಸ್ ಬರಬೇಕು. ಮತ್ತು ಅಲ್ಲಿ ಇಲ್ಲಿ ಇಟ್ಬಿಟ್ಟು ಹೋಗಿ ಅಂತ ಹೇಳ್ಬೋದು. ಮತ್ತೇನಾದರೂ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಅನ್ನೋದೊಂದು ಭಯ ಅದು ಕೂಡ ಇದೆ ಅಂತ ಹೇಳ್ಬೋದು. ಸೊ ಮನೆಗೆ ಬಂದಿದ್ದ ತಕ್ಷಣ ಏನು ಆರ್ಡರ್ ಮಾಡಿದ್ದೆ ಪಾರ್ಸೆಲ್ನ ಓಪನ್ ಮಾಡಿಬಿಟ್ಟು ನೋಡಿದೆ. ಸೊ ಈ ರೀತಿಯಾದ ಒಂದು ಬ್ಯೂಟಿಫುಲ್ ವಾಲ್ ಹ್ಯಾಂಗಿಂಗ್ನ ನಾನು ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ. ಸೊ ನಮ್ಮನೆ ಒಂದು ವಾಲ್ ಹ್ಯಾಂಗಿಂಗ್ ಏನಿದೆ ಅಂದರೆ ಈ ಕಡೆ ಬೀಡಿಂಗ್ ಹತ್ರ ಏನು ಹಾಕಿದ್ದೀನಿ ಅದಕ್ಕೆ ಮ್ಯಾಚ್ ಆಗಿ
ಆಗಲಿ ಅಂತ ಅಂದ್ಬಿಟ್ಟು ಇದೊಂದು ಸ್ವಲ್ಪ ದೊಡ್ಡ ಸೈಜ್ನ ಆರ್ಡರ್ ಮಾಡಿ ತರಿಸಿದ್ದೆ. ಸೊ ನೀವೇ ನೋಡಿರ್ತೀರ, ನಾನು ಆಲ್ಮೋಸ್ಟ್ ಎಲ್ಲನೂ ನಮ್ಮ ಮನೆಯಲ್ಲಿ ಈ ಮೆಟಲ್ ಪೀಸ್ ಅಂಥದ್ದನ್ನೇ ಹಾಕಿರೋ ಅಂಥದ್ದು ವಾಲ್ ಹ್ಯಾಂಗಿಂಗ್ನ. ಸೊ ನಮ್ಮನೆ ಥೀಮಿಗೆ ಅದು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಸುಮಾರು ಜನ ಕೇಳ್ತಾಯಿದ್ರಿ ಹೋಮ್ ಟೂರ್ ಮಾಡಿ ಅಂತ. ಸೊ ನಾನು ಇದೆಲ್ಲನೂ ಕೂಡ ನೀಟಾಗಿ ಅರೇಂಜ್ ಮಾಡಿ ಆಮೇಲೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಟೈಮ್ ಬೇಕು. ಸೊ ಟೈಮ್ ತೊಗೊಂಡು ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿಬಿಟ್ಟು ಅದಾದಮೇಲೆ ನಿಮ್ಮ ಜೊತೆ ನಾನು ನಮ್ಮ ಮನೆ ಹೋಮ್ ಟೂರ್ನ ಶೇರ್ ಮಾಡ್ಕೊಳ್ತೀನಿ. ಸೊ ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಮ್ಮನೆ ಇವಾಗ ಒಳಗಡೆ ಬಂದಿದ್ದ ತಕ್ಷಣ ಅದೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇದೊಂದು ವಾಲ್ ಯಾವಾಗಲೂ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಜೀವನ್ಗೆ ಇಲ್ಲೊಂದು ವಾಲ್ ಪೇಂಟಿಂಗ್ ಹಾಕಬೇಕು ಅಂತ ಇಷ್ಟ ಆಯಿತು. ಬಟ್ ನನಗೇನಂದರೆ ಬೇಡ, ಪೇಂಟಿಂಗ್ ಎಲ್ಲ ಬೇಡ, ಏನಾದರೂ ಯುನೀಕ್ ಆಗಿರೋ ಅಂಥದ್ದನ್ನು ತೊಗೊಳ್ಳೋಣ, ಅದು ನಮ್ಮನೆ ಥೀಮಿಗೆ ಮ್ಯಾಚ್ ಆಗಲಿ ಅನ್ನೋದು ಇತ್ತು. ಸೊ ಫೈನಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಅದು. ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಹೋಮ್ ಟೂರ್ ಮಾಡೋವಾಗ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಅಂತ. ಸೊ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.